ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತೇನು ವಿಡಿಯೋ ಅಂದರೆ ಸೇಯಿಂಗ್ ಎಸ್ ಅಂತ. ಅಂದರೆ ನಾನು ಹೇಳಿದ್ದಕ್ಕೆಲ್ಲ ನೀನು ಎಸ್ ಎಸ್ ಅಂತ ಒಪ್ಕೊಂಡು ಮಾಡಬೇಕು. ಯಾವುದೂ ಮಾಡಲ್ಲ ನಾನು ಅಂತ ಹೇಳಂಗಿಲ್ಲ. ಮಾಡಕ್ಕದ ಮಾಡ್ತೀವಿ, ಹಂಗಲ್ಲ, ಹಂಗೆ ಮಾಡೋಕ್ಕದು ಅಲ್ಲ. ಕರ್ಬಿಗಿರ ಗುಡ್ಡ ಹೊತ್ಕೊಬಂದ್ರು ಹೊತ್ಕೊಂಬರ್ಬೇಕು. ಇಲ್ಲಾಂದರೆ ನೀನು ಇದು ಸೋತೆ ಅಂತ ಒಪ್ಕೋಬೇಕು. ಗೆದ್ರೇನು ಕೊಡಿಸ್ತೀವಿ? ನೀನು ಅವತ್ತೇ ನನಗೆ ಕೊಡಿಸ್ತೀನಿ ಅಂದಿದ್ದೆ, ಇನ್ನೂ ನೀನು ಕೊಡಿಸಿಲ್ಲ. ಅಲ್ಲಿಗೆ ಅದು ಸಮ. ಹಂಗೇನಿಲ್ಲ, ಗೆದ್ದರೆ ನೀನು ಏನು ಕೇಳ್ತೀಯ ಅದು. ಇವಾಗ ಫಸ್ಟ್ನೇ ಚಾಲೆಂಜು ಅಲ್ಲಿ ಹೋದ್ಮೇಲೆ ಹೇಳೋಕ್ಕಾಗ್ತಿತ್ತು ಎಲ್ಲ ಗೊತ್ತಿಲ್ಲ, ಅದಕ್ಕೆ ಇವಾಗಲೇ ಹೇಳ್ತಾ ಇದ್ದೀನಿ. ನಾವು ಇವಾಗ ಬ್ಯಾಂಕಿಗೆ ದುಡ್ಡು ಹಾಕಿ ಬರೋಕ್ಕೆ ಹೋಗ್ತಾಯಿದ್ದೀವಿ. ನಮ್ಮದು ಬೈಕ್ ಲೋನ್ ಇದೆ, ಅದಕ್ಕೆ ಅದನ್ನು ಹಾಕಿ ಬರೋಕ್ಕೆ ಅಂತ ಬ್ಯಾಂಕಿಗೆ ಹೋಗ್ತಿದ್ದೀವಲ್ಲ. ಪ್ರತಿ ಸಲ ನಾನೇ ಬ್ಯಾಂಕಿಗೆ ಹೋಗಿ ಎಲ್ಲ ಬರೆದು ಪ್ರತಿ ಸಲ ಯಾವಾಗಲೂ ನಾನೇ ಮಾಡೋದಲ್ವಾ. ನೀನು ಯಾವಾಗಲೂ ಮುಂದೆ ಏನಕ್ಕೂ ಹೋಗಲ್ಲ. ಅದೆಲ್ಲ ನಾನು ರೆಡಿ ಮಾಡಿಕೊಟ್ರೆ ಮಾತ್ರ ಹೋಗ್ತೀಯ. ಇವತ್ತೇನು ಚಾಲೆಂಜು ಅಂದರೆ, ನೀನು ಬ್ಯಾಂಕಲ್ಲಿ ನಾನು ನಿನಗೇನೂ ಹೇಳಲ್ಲ, ನೀನೇ ರೆಸಿಪ್ಟ್ ಬರೆದು ನೀನೇ ಅಲ್ಲಿ ಹೋಗಿ ದುಡ್ಡು ಕಟ್ಟಿ ಬರಬೇಕು. ನಾನೇ ಬರೆದು ನಾನೇ ದುಡ್ಡು ಕಟ್ಟಿ ಬರ್ತೀನಿ. ಯಾರನ್ನ ಹತ್ರನೂ ಇದಕ್ಕೇನು ಅಂತ ಕೇಳಂಗಿಲ್ಲ. ಏನು ಓಕೆನಾ? ಡನ್ನಾ? ನಾನೇ ಬೇಕಾದರೆ ಹೇಳ್ಕೊಡ್ತೀನಿ. ನಿಮ್ಗೆ ಏನಾದರೂ ಒಂದು ಅರ್ಥ ಆಗಲಿಲ್ಲ ಅಂದರೆ. ಅದರೊಳಗೆ ಇಂಗ್ಲೀಷಲ್ಲಿ ಇರ್ತಿತ್ತು, ಇಂಗ್ಲೀಷ್ ಅರ್ಥ ಆಗ್ತಿತ್ತು, ನಿನಗೇನು ಅರ್ಥ ಆಗಲ್ಲ ಅನ್ನಂಗಿಲ್ಲ. ನನಗಿಂತ ಜಾಸ್ತಿನೇ ಅರ್ಥ ಆಗ್ತಿತ್ತು ಇಂಗ್ಲೀಷು. ಮಾಡ್ತೀಯಾ? ಬಾ, ಇವಾಗ ಹೋಗೋಣ. ಬಾ. ನಿನ್ನ ಹೆಸರಲ್ಲ? ನಂದ ಅದು ಅಕೌಂಟು, ನನ್ನ ಹೆಸರು ಬರೆಯೋಕ್ಕೆ. ನಂದು. ಓ, ಮತ್ತು ಯಾರ್ದು? ಯಾವ ಬ್ರಾಂಚು? ಇದಾ? ಅಲ್ಲ, ಅಲ್ಲೂ ಬರೀ, ಇಲ್ಲಿ ಕೆಳಗೂ ಬರೀ. ಇಲ್ಲಿ ಬರೀಬೇಕಾ? ನ್ಯಾಮ್ತಿ. ಹಾಂ, ಕೆಳಗೂ ಬರೀ. ಇದಾ? ಹಾಂ, ಅಕೌಂಟ್ ನಂಬರ್. ಅಕೌಂಟ್ ನಂಬರ್ ಇಲ್ಲಿ ಬರೀಬೇಕಲ್ಲ? ಇಲ್ಲ. ಅಲ್ಲೂ ಬರೀಬೇಕು, ಅಲ್ಲೂ ಬರೀಬೇಕು. ಇಲ್ಲ. ಬರೀ. ಇದಲ್ಲ? ಅಲ್ಲಿ ಮೇಲೂ ಬರೀ ಬ್ರಾಂಚ್ ಯಾವುದು ಅಂತ. ನ್ಯಾಮ್ತಿ. ಡಬಲ್ 0 1 ಬರೀ. ದುಡ್ಡು ಕಟ್ಟೋದು 3,500. ಇಲ್ಲಿ ಬರೀಬೇಕಲ್ಲ? 3,500. ಕೆಳಗೂ ಬರೀ ಟೋಟಲ್. ಇಲ್ಲಿ ರುಪೀಸ್ ಒಳಗೆ ಬರೀ, ಅಲ್ಲಿ ಕೆಳಗೆ.
3500 ನಂಬರ್ ಅದ ಅಕ್ಷರದಾಗೆ ಅಕ್ಷರದಾಗ ಭಾಳ ಕಷ್ಟ ಆಗ್ತೈತಿ ಜೀವನ. 500 ಮೊಬೈಲ್ ನಂಬರ್ ಅಲ್ಲಿ ದಿಲ್ಲಿ ಇಲ್ಲ ಪಾಸ್ಬುಕ್ಕು ಕಟ್ಟಿದೆ. ಕಂಪ್ಲೀಟ್ ಮಾಡ್ದ ಒಂದು ಚಾಲೆಂಜು. ಏನಂದ್ರು ಅವರು? ಅದೇ 2 ಕೋಟಿ 3 ಕೋಟಿ ಟರ್ನ್ ಓವರ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಕಡಿಮೆ ಅಮೌಂಟ್ ಇಡ್ರಿ ಅಂತ. ಹೌದಾ? ಎರಡು ಕಷ್ಟ ಆಗ್ತೈತಿ, ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಕಷ್ಟ ಆಗ್ತೈತಿ. 2 ಕೋಟಿ 3 ಕೋಟಿ ಇಡಬೇಡ ಅಂದ್ರ. ಅಮೌಂಟು ಕಡಿಮೆ ಹಾಕ್ರಿ ಅಂತ. ಕಡಿಮೆ ಹಾಕ್ರಿ. ಇವಾಗ ನೆಕ್ಸ್ಟ್ ಹೆಂಗೆ ಗೊತ್ತಾ, ಅದೇ ಕೊಡ್ಸು ಅಂತ ಕೇಳಲ್ಲ, ಏನಾದರೂ ಕೊಡಿಸ್ಬೇಕು ನನಗೆ. ತಿನ್ನಿಸಿ ಅಲ್ಲಿ ನೀನೇ ಫೋನ್ಪೇ ಮಾಡಬೇಕು. ಯಾವಾಗಲೂ ಫೋನ್ಪೇ ಮಾಡು ಅಂದರೆ ನನಗೆ ಬರಲ್ಲ, ನೀನೇ ಮಾಡೋದಕ್ಕಿಲ್ಲ. ಅದಕ್ಕೆ ಇವತ್ತು ನಾನು ಹೇಳ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ. ನೀನೊಬ್ಬನೇ ಏನು ಬಿಡಲ್ಲ, ನೀನೇ ಮಾಡಬೇಕು ಫೋನ್ಪೇನ. ಮಾಡ್ತೀಯಾ? ಬಾ. ಯಾವ ನೀ ಎಲ್ಲಿ ಕರ್ಕೊಂಡು ಹೋಗ್ತೀಯ ಅಲ್ಲಿ? ತಿನ್ನೋದು ನಾನು, ನೀನು ತಿನ್ನೋದು ನಾನೇ. ನೋಡೋಣ ಬಾ. ಸ್ಲಿಪ್ಪರ್ ಅಂಗಡಿ ಕರ್ಕೊಂಡೋಗಿ ಹೋಗಿರ್ತೀನಿ ಅಂದ್ರೆ ತಿಂತೀಯ? ಚಿನ್ನ ಅಂಗಡಿ ಕರ್ಕೊಂಡು ಹೋಗಿ. ಮೆಕ್ಕೆಜೋಳ ವ್ಯಾಪಾರ ಮಾಡ್ತಾರಲ್ಲ ಅಲ್ಲಿ ಕರ್ಕೊಂಡಲ್ಲ, ಅದೇ ತಿನ್ನೋದು. ಬೇಡ. ನಾವು ಕಷ್ಟ. ₹80. Proceed to pay. ಅದು ಬೇಡ. ಸೂರ್ಯೋದಯ ಬ್ಯಾಂಕ್. ಪ್ರೊಸೀಡ್ ಟು ಪೇ. ಕೋಡ್ ಹೊತ್ತು ನನಗೆ
ಇರಾ ಗೊತ್ತಾತಾ? ಎರಡನೇ ಚಾಲೆಂಜ್ ಕಂಪ್ಲೀಟ್ ಮಾಡಿದೆ. ಫೋನ್ಪೇ ಮಾಡೋದು ಇಷ್ಟೇ, ಗೊತ್ತಾ? ಏನು ಬರೋದೇ ಇಲ್ಲ ಅನ್ನಂಗೆ ಮಾಡ್ತಾ ಇದ್ದೆಲ್ಲ. ಹೌದಾ? ಹಾಂ, ಅದೇ ಓ, ಆಮೇಲೆ ಮೊಬೈಲ್ ತಗೊಂಡೋಗಿ ಎಲ್ಲ ಕಡೆ ಸ್ಕ್ಯಾನ್ ಮಾಡಕ್ಕೆ ಹೊಂದ್ಬಿಟ್ಟಿಯಪ್ಪ. ನಿಂಗೆ ಗೊತ್ತಿಲ್ದಂಗೆ ಮಾಡ್ಬೇಕು. ನನಗೆ ಬಂದತ್ತೆ ಅಂತ ಹೇಳಿ ನಾನು ತರ್ಕೊಟ್ಟು ಅಷ್ಟೇ. ಆ ಸ್ಕ್ಯಾನರಿಂದ ಒತ್ತಿದ್ರೆ ಸ್ಕ್ಯಾನ್ ಆಗ್ತೈತಿ, ಅದು ಅಮೌಂಟ್ ಒತ್ತಿದ್ರೆ ಮುಗೀತು ಅಷ್ಟೇ. ಬಾ, ಇವಾಗ ನೆಕ್ಸ್ಟು ಏನು ಮಾಡೋದು ಅಂತ ಯೋಚನೆ ಮಾಡ್ತೀನಿ. ಇವಾಗ ಹಾಸ್ಪಿಟ್ಲಿಗೆ ಹೋಗೋಣ. ಬಾ, ಇವಾಗ ಮನೆಗೆ ಬಂದ್ವಿ. ಹಾಗೆ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬಂದ್ವಿ. ತೋರಿಸು ಮಾತ್ರ ಡೇಟ್ ಆಗೋದಕ್ಕೆ ಮುಟ್ಟು ನಿಲ್ಲೋ ಮಾತ್ರೆ ಕೊಟ್ಟಿದ್ದಾರೆ. ಆವಾಗಲೂ ಅದೇ ಮಾತ್ರೆನೇ ಕೊಟ್ಟಿದ್ದರು. ಆದರೆ ಅದು ನುಂಗಿ ನಾನು 4 ದಿವಸ ಅಷ್ಟೇ ಕಡಿಮೆ ಆಗಿತ್ತು. ಅದಾದಮೇಲೆ ಮತ್ತೆ ಸ್ಟಾರ್ಟ್ ಆಗಿತ್ತು. ಇವಾಗ ಅವ್ರಿಗೆ ಹೇಳಿದ್ದಕ್ಕೆ ಇವಾಗ ನಾನು ನೋಡಿ ನಿನಗೆ 1.5 ತಿಂಗಳಾಯಿತು, ಅವಾಗಿಂದ ಸುಮ್ಮನೆ ಇದೆಯಲ್ಲ ಅಂತ ಒಂದು ಸ್ವಲ್ಪ ಬೈದರು. ಆಮೇಲೆ ಮಾತ್ರೆ ತೋರಿಸು. ಆಮೇಲೆ ಇವಾಗ ಈ ಮಾತ್ರೆ ಇಷ್ಟು ನುಂಗು, ಆಮೇಲೆ ಶನಿವಾರದವರೆಗೂ ನೋಡು. ಶನಿವಾರದವರೆಗೂ ಕಡಿಮೆ ಆಗಲಿಲ್ಲ ಅಂದರೆ ಶನಿವಾರ ಬಾ, ಮತ್ತು ಸ್ಕ್ಯಾನಿಂಗಿಗೆ ಬರ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಪ್ಪ, ನೋಡೋಣ ಏನೇನು ಹಾಕತ್ತೋ ಏನೋ. ಭಯ 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 ಹೋಗ ನೀನು ಸರಿ. ಭಯ ಏನೇನಾರ ಆಗೈತಿ ಅಂದ್ಬಿಟ್ರೆ ಏನು ಮಾಡೋದಪ್ಪಿ? ಏನೇನಾರ ಆಗೈತಿ ಅಂದ್ಬಿಟ್ರೆ ಏನು ಮಾಡೋದು ಅಂದೆ. ಮತ್ತು ಅದನ್ನೇ ಹೇಳೋದಕ್ಕೆ ಇಲ್ಲದೆ ಇರೋದು ಹೇಳ್ತಾರೆ ಅವರು, ಇರೋದನ್ನೇ ಹೇಳ್ತಾರೆ. ಟೆನ್ಷನ್ ಇರಲಾರ್ದ ಮನುಷ್ಯ ಟೆನ್ಷನ್ ಕೊಡ್ತಾರೆ. ಅಯ್ಯೋ ದೇವ್ರೆ, ನಾನೇನು ತೋರಿಸ್ಕೊಂತಿದ್ದಿಲ್ಲ, ಯಾಕೋ ದಪ್ಪನೂ ಆಗ್ಬಿಟ್ಟಿನಲ್ಲ, ಅದೇ ಟೆನ್ಷನ್ನು. ಏನಕ್ಕೆ ಈ ಥರ ದಪ್ಪ ಆಗಿರ್ಬೋದು ನಾನು ಅಂತ. ಅವರೇ ಹೇಳಿದರು ಹೊಟ್ಟೆನೂ ಯಾಕೋ ಸ್ವಲ್ಪ ದಪ್ಪ ಆದಂಗೆ ಆಗೈತೆ ಅಂತ. ಹಾಂ, ಹೊಟ್ಟೆ ಬಗ್ಗೆ ಹೇಳ್ಬೇಕಾಗಿತ್ತು. ಅಂದರೆ ಹೊಟ್ಟೆ ಉಬ್ರಿಸ್ದಂಗೆ ಆಗೈತಿ ಅಂತ ಅಂದರೆ ಅದು ಏನ ಹೋದ್ರೆ ಬಾ, ಇವತ್ತಲ್ಲ ನಾಳೆ ಸಾಯೋದೆ. ನೀನು ಹೇಳ್ದಿಲ್ಲ ನಿನ್ನ ಚಾಲೆಂಜ್ ಇನ್ನೂ ಐತೆ. ಏನು ನೆಕ್ಸ್ಟ್ ಇವಾಗ 3ನೇ ಚಾಲೆಂಜು ಹೇಳು. ಏನಾಗಿರ್ಬೋದು? ಗೆಸ್ ಇಟ್. ಗೆಸ್ ಮಾಡು. ಏನು ಗೊತ್ತಾ, ಇವಾಗ ನಮ್ಮಮ್ಮರ ಮನೆಗೆ ಬರ್ತೀಯಲ್ಲ ನೀನು. ಯಾರು ಹೇಳಿದ್ದು ಬರ್ತೀಯ ಅಂತ? ನಾನು ಇನ್ನೂ ಮುಂದೆ ಹೇಳೋವರೆಗೂ ಕೇಳಿಳಿ. ಹಾಂ, ಏನು? ಹಾಂ, ನಮ್ಮಮ್ಮರ ಮನೆಗೆ ಬರ್ತೀಯಲ್ಲ ಆವಾಗ ಊಟ ಮಾಡು ಅಂದರೆ ಊಟ ಮಾಡಲ್ಲ ನೀನು. ಕೂತ್ಕ ಅಂದರೆ ಕೂತ್ಕೊಳಲ್ಲ ನೀನು. ನಿತ್ಕ ಅಂದರೆ ನಿತ್ಕೊಳಲ್ಲ ನೀನು. ಹಂಗಂಗೆ ಓಡ್ ಬರೋದು, ಹಂಗಂಗೆ ಇದು ಮಾಡೋದು ಅದು ಮಾಡೋದು ಮಾಡ್ತೀಯಲ್ಲ. ಇವಾಗ ಒಂದು ನಿನಗೆ ಚಾಲೆಂಜು. ಈಗ ಅವ್ರ ಮನೆಗೆ ಹೋಗಿ ಅವ್ರನ್ನ ಯಾರನ್ನೂ ಏನೂ ಕೇಳಂಗಿಲ್ಲ ನೀನು. ಅಪ್ಪಿ ನಾನು ಇವತ್ತಾನೆ ಬಂದಿರೋದು ಗೋಬಿ ರೈಸ್ ನಾನೇ ತಿನ್ಸ್ಕೊಬಂದಿರೋದು. ನನಗೂ ಗೊತ್ತಿತ್ತು, ನಾನು ತಿಂದು ಬಂದೀನಿ ನಿನ್ನ ಜೊತೆಗೆ. ಹೇಳೋವರೆಗೂ ಕೇಳು. ಅವ್ರನ್ನ ಯಾರನ್ನೂ ಏನೂ ಕೇಳಂಗಿಲ್ಲ. ನಾನು ಇಲ್ಲಿಂದ ನಿಂಗೆ ವಿಡಿಯೋ ಮಾಡ್ಕೊಂಡು ಬರ್ತೀನಿ. ಅವ್ರನ್ನ ಯಾರನ್ನೂ ಮಾತಾಡ್ಸಂಗಿಲ್ಲ ನೀನು. ಅಲ್ಲಿ ಯಾರು ಕುಂತಿರಲಿ ನಿಂತಿರಲಿ, ಸೀದಾ ಹಂಗೆ ಗಡ 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 ಹೋಗಿ ಸೀದಾ ಅಡುಗೆ ರೂಮಿಗೆ ಹೋಗಿ ಒಂಚೂರು ಏನಾದರೂ ಒಂದು ತುತ್ತಾದರೂ ಅನ್ನ ಹಾಕ್ಕೊಂಡು ಊಟ ಮಾಡಿ ಬರ್ಬೇಕು ನೀನು. ಈಗ ಇವಾಗ ಒತ್ತುಂಬೆ ತಗೊಂಡು ನೀನು ಗೊತ್ತು. ನಾನು ನಿನಗೇನು ಜಾಸ್ತಿ ಉಣ್ಣು ಅಂತ ಹೇಳ್ತಿದ್ದೀನಿ, ಒಂಚೂರು ಅಂತಂದಿದ್ದು. ಈ ಚಾಲೆಂಜ್ ಮಾಡ್ತೀಯಾ ಮಾಡಲ್ವ? ಇವಾಗ ಆಗಲ್ಲ. ಇವಾಗ ಅಂತಲ್ಲ, ಯಾವಾಗೋ ಯಾವಾಗಾರ ಮಾಡ್ತೀನಿ. ಯಾವಾಗಾರ ಅಂದರೆ ನಾಳೆ ನಾಡ್ದು ಅಲ್ಲ, ಇವತ್ತೇ. ಇವತ್ತೇ ಯಾವ್ದಾರ ಟೈಮ್. ಹಾಂ, ಇವಾಗಿನ್ನೂ ಬಂದಿವೆ. ನೆನಪಿಂದ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಹೋಗಿ ಮಾಡೋಣ. ಓಕೆ.
ಓಕೆ ಅನ್ನೋ. ಓಕೆ. ಏನೋ ಡೈರೆಕ್ಟ್ ಅಡುಗೆ ಮನೆಗೆ ಹೋಗೋದು ತಪ್ಪು. ನೀನು ಕಂಡವ್ರ ಮನೆಗೆ ಹೋಗ್ತಿದೀಯಾ? ಕಂಡವ್ರ ಮನೆಗೆ ಹೋಗೋದಲ್ಲ, ಈ ಡೈರೆಕ್ಟಾಗಿ ಸಡನ್ಲಿ ಈಗ ಮಂಜಿನ ಬಂದು ನಮ್ಮ ಮನೆಗೆ ಬಂದು ಡೈರೆಕ್ಟಾಗಿ ತಿನ್ನೋಕ್ಕಾಗತ್ತ? ಹಾಂ, ಎಲ್ಲ ರೈಟ್ಸ್ ಇರುತ್ತೆ, ನೀನು ತಿಳ್ಕೊಂಡಿರೋದು. ಇವಾಗ ನಮ್ಮ ಅಮ್ಮನ ಮನೆ ಕಡೆ ಹೋಗ್ತಾ ಇದ್ದೀವಿ. ಏನು ಹೋಗ್ಬಿಟ್ಟು ಏನಾರು ತಿಂದು ಬರೋದು. ಹಾಂ, ಏನು ಮಾತಾಡೋಂಗಿಲ್ಲ ಯಾರ ಹತ್ರನೂ. ಮಾಡಲಿಲ್ಲ ಅಂದರೆ ಸೋತಂಗೆ. ಏನಾರು ಒಟ್ಟು ತಿಂದು ಬಂದರೆ ಮುಗಿತು. ಅನ್ನ ಸಾರು ಉಣ್ಬೇಕು, ಏನಾರು ಆಗಲ್ಲ. ಇವಾಗ ಮಂಡಕ್ಕಿ ತಿನ್ನು, ನನ್ನ ಕೈಲಾಗಲ್ಲ. ನಾನೇ ನಿನಗೆ ಹೊಟ್ಟೆ ತುಂಬ ತಿನ್ನು ಅಂತ ಹೇಳಿ ಪಾಪ ಅವ್ರ ಮನೆಯಾಗ ಒಂದು ಪಾತ್ರೆ ಎಕ್ಸ್ಟ್ರಾ ಮಾಡೋಕ್ಕಂತ ಹೇಳಿ ಅಟ್ಟೆ ತಗೊಂಡು ಅನ್ನಕ್ಕಂತ ತೊಳೆದಿಡ್ತೀನಿ ನಾನು. ನೀನು ತಿಂದಮೇಲೆ ಏನೋ ಒಂದು ಬಾಂಡ್ ರೀಲ್ಸ್ ಮಾಡೋಕ್ಕೆಲ್ಲ ಭಾಳ ಚೆನ್ನಾಗಿತ್ತು ನೋಡಪ್ಪ ಈ ಜಾಗ. ಚೆನ್ನಾಗಿ ಮಾಡ್ಬೋದು ರೀಲ್ಸ್ ಎಲ್ಲ. ಚೆನ್ನಾಗಿ ಕಾಣಿಸ್ತದೆ. ಬೆಳೆ ಹೂ ನೋಡಪ್ಪ ಮೇಲ್ಗಡೆ ಅಷ್ಟು. ಅದೇ ನಾವು ಮನೆ ಬಾಗಿಲಾಗ ಹಚ್ಚಿರೋದು. ಅಷ್ಟು ಹೈಟಿಗೆ ಬೆಳೆದ್ರು ಹೂ ಹೆಂಗೆ ಕಿತ್ಕೊಳ್ಳೋದು? ಹೂ ಹೆಂಗೆ ಕಿತ್ಕೊಳ್ಳೋದು ಅಂದರೆ ಹಂಗೆ ಕಿತ್ಕೊಳ್ಳೋದು. ಅಷ್ಟು ಹೈಟಿಗೆ ನೀನು ವಯಸ್ಸಾದ್ಮೇಲೆ ಹಂಗೆ. ಅಜ್ಜು ಕಾಣಿಸ್ದಂಗಲ್ಲ, ನೀನು ವಯಸ್ಸಾದ್ಮೇಲೆ ಹಂಗೆ. ಇವತ್ತು ನೆನಪಾಗೈತ, ಇವತ್ತು ನೆನಪಾಗೈತೆ. ಅಲ್ಲ, ಅಡುಗೆ ರೂಮ್ನಾಗ ಐತೆ ಲೈಟ್. ಲೈಟ್ ಎಲ್ಲೈತಿ ಅಂತನೂ ಗೊತ್ತಿಲ್ಲ. ನೀವು ಮನೆ ಕಳ್ತನ ಮಾಡಕ್ಕೆ ಅಡುಗೆ ರೂಮಿಗೆ ಹೋಗ್ಬಾರ್ದು, ಇಲ್ಲಿ ಹಿಂದೆ ಹೋಗಕ್ಕೆ. ನೀವು ಅಣ್ಣನೇ ಮಾಡ್ಕೊಂತಂದು ಸುಮ್ಮನಿರು. ಟೀನಾ ಬಾ ಅಯ್ಯ ದೇರೆ ಬಾಳ ಅದೆಲ್ಲ ಬಿಸಿದಾಗ ತಿಂತಾನೆ ಅನ್ನ. ಯಾಕೆ ಯಾಕೆ ಊಟ ಮಾಡಕಂತಾನ? ಅಯ್ಯೋ ದೇರೆ ಹಾಕೊಡ್ತೀನಿ ಬಾ. ಅಯ್ಯ ತಮ್ಮ ಅಯ್ಯ ಬಿಸಿ ತಮ್ಮ. ಇಲ್ಲ ಇಲ್ಲ, ನೀನು ಹಾಕಂಗಿಲ್ಲ ಕೊಡಲ್ಲಿ. ಕುಕ್ಕರು ಓಪನ್ ಮಾಡಂಗಿಲ್ಲ, ಸೋತಂಗೆ. ಅಯ್ಯ ಕುಕ್ಕರ್ ಅದು ಬಿಸಿತ್ತ ಅಂತ ಓಪನ್ ಮಾಡ್ದಂಗೆ ಅಲ್ಲ ಹೇಳ ಮಾತು. ಇಲ್ಲ, ಸೋತಂಗೆ. ಅದು ಕೈ ಇಲ್ಲ, ಅದಕ್ಕೆ ಓಪನ್ ಮಾಡಿದ್ದಣ. ಗೊತ್ತಿಲ್ಲ ನಮಗೆ, ಇದು ಹೇಳ್ಬಿಡ್ತಾನೆ ಮುಂಚೆ. ನೀವು ಹೇಳಂಗಿಲ್ಲ, ಅದು ಸಾರಣ ಅದು. ಅಷ್ಟೇ ಅಲ್ಲ, ಮತ್ತೆ ನೀನು ಹೇಳ್ಕೊಂಡು ಅಷ್ಟೇ. ಎಲ್ಲೋಗ್ಯಾರ ಇವ್ರು? ಒಬ್ರು ಇಲ್ಲಲ್ಲ. ಯಾವ ದೇವಸ್ಥಾನಕ್ಕೆ? ಹಾಂ, ನೀವು ಹೋಗ್ಲಿಲ್ಲ ಮತ್ತೆ? ಹೌದಾ? ಅದಕ್ಕೆ ಕರೀಲಿಲ್ಲ ನಾನು.
ಎಲ್ಲೇ ಕೆಳಗೆ ಹೋಗ್ಯಾರ ಅಲ್ಲಿ ದುರ್ಗಮ್ಮನ ದೇವಸ್ಥಾನಕ್ಕೆ ಗಾಳಿ ಮರ ಅಲ್ಲಿಗೆ ಹೋಗ್ಬೇಕಣ್ಣ. ಕೆಳಗಿಟ್ಟ ಅಲ್ಲಿ ಅಲ್ಲಿ ಹಬ್ಬ ಐತಂತಲ್ಲ ಇವಾಗ. ಬರ್ರಿ ನಾಳೆ ನಮ್ಮ ಮನೆಗೆ. ನಾವು ಕರೆಯನ್ನ ಅಂತ ಮಾಡಿದ್ವಿ, ನೀವು ಬಂದ್ರೆ ಬರ್ರಿ. ಇವಾಗ ನಮ್ಮಮ್ಮನ ಮನೆಗೆ ಹೋಗಿ ಬಂದ್ವಿ. ಆ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ರು. ಇವಾಗ ನೆಕ್ಸ್ಟು ಇನ್ನೊಂದು ಚಾಲೆಂಜ್ನ ಕೊಡ್ತಾಯಿದ್ದೀನಿ. ಇದು ಲಾಸ್ಟ್ ಚಾಲೆಂಜು. ಏನಂದರೆ ಯಾರಿಗಾದ್ರೂ ಒಬ್ಬರಿಗೆ, ನಿಮಗೆ ಫ್ರೆಂಡು ಫ್ಯಾಮಿಲಿ ಯಾರಿಗಾದ್ರೂ ಒಬ್ಬರಿಗೆ ಫೋನ್ ಮಾಡಿ ನೀನೊಂದು ಸಾಂಗ್ ಹೇಳ್ಬೇಕು. ನೀನೇ ಫಸ್ಟ್ ಐ ಲವ್ ಯು ಅಂತ ಹೇಳ್ಬೇಕು. ಐ ಲವ್ ಯು ಅಂತ ಹೇಳ್ಬೇಕು ಅಂತ ಅವೆರಡ್ರಾಗ ಒಂದು ಆಪ್ಷನ್ ಕೊಡ್ತೀನಿ ಅಂತ ಅಂದಿದ್ದು ನಾನು. ಐ ಲವ್ ಯು ಅಂತನಾದರೂ ಹೇಳು, ಇಲ್ಲ ಅಂದರೆ ಒಂದು ಸಾಂಗ್ ಆದರೂ ಹೇಳು ಅಂತ. ಇವಾಗ ಐ ಲವ್ ಯು ಹೇಳಿ ಅವರು ಐ ಲವ್ ಯು ಅಂದಿಲ್ಲ ನಾ ಸೋತಂಗೆ. ಸಾಂಗ್ ಹೇಳಿಲ್ಲ ಅಂದರೆ ಸೋತಂಗೆ. ಸಾಂಗ್ ಬೇಡ, ನಾ ಐ ಲವ್ ಯು ಅಂತ ಹೇಳ್ತೀನಿ. ಓಕೆನಾ? ಅಷ್ಟೊಂದು ಕಾನ್ಫಿಡೆಂಟ್ ಯಾರ ಮೇಲೆ ನಿಮಗೆ? ಸುಮ್ಮನೆ ಟ್ರೈ ಮಾಡೋಣ ಅಂತೇಳಿ. ಮಾಡೋದಾ? ಹೇಳು ಮಾಡೋದು. ಯಾಕೆ ಮಾಡೋದಂತ ಹೇಳೋದು? ಮಾಡೋಣ. ಅಷ್ಟೊಂದು ಕಾನ್ಫಿಡೆಂಟಾಗಿ ಹ್ಞೂ ಅಂತ ಹೇಳ್ತಾ ಇದೆಯಲ್ಲ, ಅದಕ್ಕೆ ನೋಡಿದೆ ಅಷ್ಟೇ. ಇವಾಗ ಫ್ರೆಂಡ್ಸ್ ಆಗಿ ಓಕೆ ಹೇಳ್ತಾರೋ, ರಿಲೇಷನ್ ಆದರೂ ಓಕೆ ಅಂತಾರೋ. ಹೀಗೆ ಸುಮ್ಮನೆ ಒಬ್ಬರ ಮೇಲೆ ನಂಬಿಕೆ ಇಟ್ಕೊಂಡು ಮಾಡ್ತಾ ಇರೋದು ಕಾಲ. ಓಕೆನಾ? ಓಕೆ. ಯಾರಿಗೆ ಮಾಡ್ತಾ ಇದೀಯಾ ಇವಾಗ? ಇವಾಗ ಮಾಡ್ತಾರೆ ನಮ್ಮ ಬ್ರದರಿಗೆ ಮಾಡ್ತಾಯಿದ್ದೀನಿ. ಸ್ಪೀಕರ್ ಹಾಕೋ. ಹಲೋ, ಐ ಲವ್ ಯು ಕಣ. ನೋಡಾ ಕೇಳಿಸ್ತಾ? ಹಲೋ, ಐ ಲವ್ ಯು ಬ್ರದರ್. ನೋಡಾ, ನಾನು ಗೆಸ್ ಮಾಡಿದ್ದು ನನ್ನ ತಮ್ಮಗೆ. ಓಕೆನಾ? ಏನಿಲ್ಲ ಕಣ, ಒಂದು ಸುಮ್ಮನೆ ಚಾಲೆಂಜ್ ವಿಡಿಯೋಸ್ ಇತ್ತು ಅದಕ್ಕೆ. ಲೇ, ನಾನು ಸುಮ್ಮನೆ ವಿಡಿಯೋಕ ನಾನು ಹೇಳಿ ಬ್ರದರ್ ಅಂತ ಹೇಳಿ ನೀನು ನೋಡಿ ಫ್ರೆಂಡ್ ಥರ ಮಾತಾಡ್ತೀಯಲ್ಲವ ನನಗೆ. ಓಕೆ ತಾ. ಇವಾಗ ಎಲ್ಲ ಮುಗೀತು. ಹೆಂಗೆ ಅನಿಸ್ತು? ಚೆನ್ನಾಗಿತ್ತು. ಚೆನ್ನಾಗಿತ್ತು. ಯಾವುದು ಕಷ್ಟ ಇಲ್ಲ ತಾನೆ? ಎರಡು ಕಷ್ಟ ಆಯ್ತು. ಯಾವುದು? ಬ್ಯಾಂಕಿಂದು, ಅದು ಫೋನ್ಪೇ ಮಾಡೋದು. ಅದೇ, ಅದು ಯಾವತ್ತೂ ನೀನು ಮಾಡಲ್ಲ ಅಲ್ಲ, ಗೊತ್ತಿಲ್ಲ ಅಂತೀಯ. ಅದಕ್ಕೆ ನಿನಗೆ ಗೊತ್ತಾಗಲಿ ಅಂತಲೇ ಮಾಡಿಸಿದ್ದು. ಈಸಿ ಅಂತ ಅನ್ನಿಸ್ಲಿಲ್ಲ ಮಾಡಿದ್ಮೇಲೆ? ಅನ್ನಿಸ್ತು. ಇಷ್ಟೇನಾ ಅಂತ ಅನ್ನಿಸ್ಲಿಲ್ಲ? ಫೋನ್ಪೇ ಮಾಡೋದು, ಆಮೇಲೆ ದುಡ್ಡು ಕಟ್ಟೋದು, ಅದೆಲ್ಲ ಇಷ್ಟೇನಾ ಅಂತ ಅನ್ನಿಸ್ಲಿಲ್ಲ ನಿನಗೆ? ಅನ್ನಿಸ್ತು ಆಮೇಲೆ. ಆದರೂ ಸ್ವಲ್ಪ ಮಿಸ್ಟೇಕ್ ಆದರೆ ಏನು ಅನ್ನಿಸ್ತದೆ? ಮತ್ತು ಯಾವಾಗ ಕಲಿಯೋದು ನೀನು ಅದೆಲ್ಲ? ಇವತ್ತೇ ಫಸ್ಟು ಎಕ್ಸ್ಪೀರಿಯೆನ್ಸ್ ಮಾಡಿರೋದು. ಫೋನ್ಪೇ ಇವ್ರು ಯಾವತ್ತೂ ಮಾಡಿರಲಿಲ್ಲ. ಅದನ್ನು ಇದೇ ಫಸ್ಟ್ ಟೈಮ್ ಮಾಡಿದ್ದು. ಅದು ಹಾಕಿದ್ದು ಅಷ್ಟೇ. ಅದನ್ನು ಇದೇ ಫಸ್ಟ್ ಟೈಮ್ ಮಾಡಿದ್ದು. ಕಲ್ತ್ಕೊಂಡಂಗಾಯಿತು, ಅದಕ್ಕೆ ಮಾಡಿಸಿದ್ದು. ಹೆಂಗೆ ಅನಿಸ್ತು ಚಾಲೆಂಜು? ಚೆನ್ನಾಗಿತ್ತು. ನಾನು ಗೆದ್ದಂತ ಏನು ಬೇಕು ನಾನು ಕೊಡಿಸ್ತೀನಿ. ಇವಾಗ ಹೇಳಲ್ಲ, ನಾನು ನಿನಗೆ ಇದು ಆ ಥರ ಇದು ಕೊಡ್ತೀನಿ ನೋಡಿ. ನೀನು ನನಗೂ ಕೊಡ್ತೀಯಾ ಚಾಲೆಂಜು? ಯಾವಾಗ? ನಾಳೆ ಕೆಲ್ಸಕ್ಕೆ ಹೋದ್ರೆ ಇಲ್ಲ, ಮನೇಲಿದ್ದರೆ ಮಾಡ್ತೀಯಾ? ಓಕೆ, ಡನ್. ನಾ ಮಾಡಿದ್ದು ನೀನು ಮಾಡಲೇಬೇಕು. ನಾನು ಗೆದ್ದರೆ ನಾನು ಕೊಡೋದಕ್ಕೆ ನೀನು ಗೆಲ್ಲ, ನಿಜವೂ ನೀನು ಕೇಳಿದ್ದೆಲ್ಲ ಕೊಡಿಸ್ತೀನಿ. ನೋಡೋಣ, ವೆಯ್ಟಿಂಗ್ ಏನು ಕೊಡ್ತೀಯಾ ಅಂತ. ಹೌದಾ? ಹೆಂಗೆ ಅನಿಸ್ತು? ಖುಷಿ ಆಯಿತಾ? ಏನಾಯಿತು? ಚೆನ್ನಾಗಿತ್ತಾ? ಏನೋ ಕೊಡ್ಬೋದಿತ್ತು, ನಾನು ಅಷ್ಟು ಥಿಂಕ್ ಮಾಡಲಿಲ್ಲ, ಹಂಗೆ ಸಡನ್ನಾಗಿ ಮಾಡಿದ್ದಲ್ಲ,
ಅದಕ್ಕೆ ನೋಡೋಣ ನೆಕ್ಸ್ಟ್ ಟೈಮ್. ನಾನು ಇವತ್ತು ಬೆಳಗಿಂದನೂ ತಿಂಕ್ ಮಾಡಿ ನಿನಗೆ ಇವಾಗ ಒಂದು ಐಡಿಯಾ ಸಿಕ್ಕಿರ್ತೈತೆ ಅದಕ್ಕೆ. ಹ್ಞೂ ನೆಕ್ಸ್ಟು ಇವ್ರಿಗೆ ನಾನು ಎಸ್ ಹೇಳಬೇಕು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್. ಬಾಯ್ ಬಾಯ್. ಬಾಯ್.